ರೇಣುಕಾ ಸ್ವಾಮಿಯನ್ನ ಕರೆಂಟ್ ಶಾಕ್ ಕೊಟ್ಟು ಹತ್ಯೆ ಮಾಡಿದ್ರ ಡಿಬಾಸ್ ಗ್ಯಾಂಗ್. ಹತ್ಯೆ ಬಳಿಕ ಮೈಸೂರಿಗೆ ಹೋಗಿ ಬಟ್ಟೆಗಳನ್ನ ಎಸೆದು ಬಂದಿದ್ದಾರಂತೆ. ಹೀಗಾಗಿ ಅಲ್ಲಿಗೆ ತೆರಳಿ ಮಹಜರು ಮಾಡಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಇದೆಲ್ಲವನ್ನು ನೋಡೋಣ ಕರೆಂಟ್ ಶಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಪೊಲೀಸರು ಸ್ಥಳ ಮಹಜರ್ ಮಾಡಿದ್ದಾರೆ. ಬೆಂಗಳೂರಿನ ಆರ್ಆರ್ ನಗರದಲ್ಲಿನ ನಿವಾಸದಲ್ಲಿ ಮಹತ್ವದ ಸಾಕ್ಷಿ ಸೀಸ್ ಮಾಡಿದ್ದಾರೆ. ರೇಣುಕಾ ಕೊಲೆ ನಡೆದ ದಿನ ಪವಿತ್ರ ಗೌಡ ಧರಿಸಿದ್ದ ಬಟ್ಟೆ, ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಚಪ್ಪಲಿ ಸೀಸ್ ಮಾಡಿದ್ದಾರೆ. ಆರ್ಆರ್ ನಗರದ ಪವಿತ್ರ ಗೌಡ ಮನೆಯಲ್ಲಿ ಪೊಲೀಸರು ಮಹಜರ್ ಮಾಡಿದ್ರು. ಈ ವೇಳೆ ಪವಿತ್ರ ಗೌಡ ಮನೆಯಲ್ಲಿ 2 ಕಾರುಗಳು ಪತ್ತೆಯಾಗಿವೆ. ಆರ್ಆರ್ ನಗರದ ನಿವಾಸದಲ್ಲಿ KA 51 ME 7297 ನಂಬರ್ನ ಮಿನಿ ಕೂಪರ್ ಕಾರು ಮತ್ತು ಶ್ರುತಿ ನಾಯ್ಡು ಹೆಸರಿನಲ್ಲಿ ನೋಂದಣಿಯಾಗಿರುವ ಮತ್ತೊಂದು ಕಾರು ಪತ್ತೆಯಾಗಿದೆ. ಇನ್ನು ಮಹಜರು ವೇಳೆ ಪವಿತ್ರ ಮತ್ತೆ ಪವನ್ಗೆ ಪಶ್ಚಾತ್ತಾಪ ಕಾಡದೆ ಸ್ಮೈಲ್ ಮಾಡಿದ್ದಾರೆ. ಇದೆಲ್ಲವನ್ನು ನೋಡೋಣ ಮಹಜರು ಮರ್ಮ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಆರ್ಆರ್ ನಗರದ ಪವಿತ್ರ ಗೌಡ ಮನೆಯಲ್ಲಿ ಪೊಲೀಸರು ಮಹಜರು ನಡೆಸಿದ್ರು. ಮೊದಲ ಮಹಡಿ ಮತ್ತು 2ನೇ ಮಹಡಿಯಲ್ಲಿ ಮಹಜರು ನಡೆಯಿತು. ಕೆಳಗೆ ಪಾರ್ಕಿಂಗ್ಗೆ ಜಾಗ ಮತ್ತು ಪವನ್ ಇರ್ತಿದ್ದ ಮನೆಯನ್ನು ಪರಿಶೀಲನೆ ನಡೆಸಿದ್ರು. ಈ ಮನೆಗೆ ಆರೋಪಿ ದರ್ಶನ್ ಬರ್ತಿದ್ರು ಎನ್ನಲಾಗಿದೆ. ಕಳೆದ 10 ವರ್ಷಗಳಿಂದ ಇದೇ ಮನೆಯಲ್ಲಿದ್ರೂ ಸಹ ಅಕ್ಕಪಕ್ಕದ ಮನೆಯವರ ಜೊತೆ ಪವಿತ್ರಗೆ ಸಂಪರ್ಕ ಇರಲಿಲ್ಲವಂತೆ. ಪವಿತ್ರ ಗೌಡ ಮನೆಯಲ್ಲಿ ಪೊಲೀಸರು ಸ್ಥಳ ಮಹಜರು ನಡೆಸಲಾಯಿತು. ಸುಮಾರು 2 ಗಂಟೆಗಳ ಕಾಲ ನಡೆದ ಸ್ಥಳ ಮಹಜರು ವೇಳೆಯೂ ಯಾವುದೇ ಪಶ್ಚಾತ್ತಾಪವಿಲ್ಲದೆ ಪವಿತ್ರ ಏನೂ ಆಗಿಲ್ಲದಂತೆ ಮನೆಯಿಂದ ಹೊರಬಂದರು. ಇನ್ನು ಪವಿತ್ರ ಮನೆಯಲ್ಲಿದ್ದ ಶೂ ಮತ್ತು ಬಟ್ಟೆಗಳನ್ನ ಸಣ್ಣ ಸಣ್ಣ ಮೂಟೆಗಳಲ್ಲಿ ಪೊಲೀಸರು ವಶಕ್ಕೆ ಪಡೆದರು. ಮಂಡ್ಯದ ಬಳಿಕ ಬೆಳಗಾವಿಯಲ್ಲೂ ಭ್ರೂಣ ಹತ್ಯೆ ಜಾಲ ಬೇರೂರಿದೆ. ಈ ಸುದ್ದಿಗಳನ್ನು ನೋಡ ಸಮಗ್ರ ಸಮಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಚಿನ್ನಾಭರಣಗಳ ವ್ಯಾಪಾರದಲ್ಲಿ ಛಾಪು ಮೂಡಿಸಿರೋ ಜೋಯಾ ಲುಕಾಸ್ ಕಮ್ಮನಹಳ್ಳಿಯ HRVR ಲೇಔಟ್ನಲ್ಲಿ ತನ್ನ ಅತಿ ದೊಡ್ಡ ಶೋರೂಮ್ಗೆ ಅದ್ದೂರಿಯಾಗಿ ಚಾಲನೆ ನೀಡಿದೆ. ಚಿನ್ನ ಬೆಳ್ಳಿ ಆಭರಣಗಳ ಭರ್ಜರಿ ಕಲೆಕ್ಷನ್ ಇರೋ ಈ ಮಳಿಗೆಗೆ ಜೋಯಾ ಲುಕಾಸ್ನ ದಿಗ್ಗಜರು, ಸಿಬ್ಬಂದಿ ಹೊಸ ಹುರುಪಿನೊಂದಿಗೆ ಎಂಟ್ರಿ ಕೊಟ್ಟರು. ತಮ್ಮ ಹೊಸ ಶಾಖೆಯ ವೈಶಿಷ್ಟ್ಯತೆ, ಇಲ್ಲಿ ಸಿಗುವ ಡಿಸೈನ್ಗಳ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು.